ಸೊ ಈಗ ಏನ್ ಪ್ರೆಸೆಂಟ್ ಜನಗಳು ನಿಮ್ಮನ್ನ ಮಜಾ ಭಾರತ ಅವಿನಾಶ್ ಅಂತ ನೋಡಿದ್ದಾರೆ. ಸೊ ಈ ಅವಿನಾಶ್ ಮುಂಚೆ ಏನ್ ಮಾಡ್ತಾ ಇದ್ರು, ಹೆಂಗೆ ಇದಕ್ ಬಂದ್ರು, ಬೇಸಿಕ್ ಬ್ರೀಫ್ ಆಗಿ ಹೇಳೋದಾದ್ರೆ? ಅದೇ ಫಸ್ಟ್ ನಾನು ಅದೇ ಮಾಮೂಲಿ ಈ ಶಾಮಿಲಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದಾದ್ಮೇಲೆ ವೆಲ್ಡಿಂಗ್ ಕೆಲ್ಸಕ್ಕೆ ಹೋಗಿದ್ದೆ. 300 ರೂಪಾಯಿನ ಕೊಡ್ತಾ ಇದ್ರು. ಶಾಮಿಲಲ್ಲಿ 50 ರೂಪಾಯಿ ಕೊಡ್ತಾ ಇದ್ರು ವಾರಕ್ಕೆ. ಆಟೋ ಗ್ಯಾರೇಜ್ ಸೇರ್ಕೊಂಡು 10 ರೂಪಾಯಿ ಕೊಡ್ತಾ ಇದ್ರು. ಅದಾದ್ಮೇಲೆ ಗಾರೆ ಕೆಲ್ಸಕ್ಕೆ ಹೋದೆ. ಗಾರೆ ಕೆಲಸನೂ ಮಾಡಿದೀನಿ. ಅವಾಗ ತುಂಬಾ ಅಂದ್ರೆ ನಮ್ಮ ಅಮ್ಮ ಬೈಯೋರು, ಯಾಕೋ ಇದೆಲ್ಲ ಮಾಡ್ತೀಯಾ ಅಂತ ಅಂದಾಗ ಇನ್ನೊಂದು ಫರ್ನಿಚರ್ ಅಂಗಡಿ ಕೆಲ್ಸಕ್ಕೆ ಸೇರ್ಕೊಂಡೆ. ಅದನ್ನು ಮಾಡಿದ್ರ. 2500 ರೂಪಾಯಿನೋ ನಂಗೆ ತಿಂಗ್ಳಿಗೆ ಸಂಬಳ. ಅದ್ ಮಾಡ್ಕೊಂಡೆ 5,6,000-7,000 ರೂಪಾಯಿ ತನಕ ಬಂದಿದೆ. ಅಂದ್ರೆ ಅದು ಚೈನಾ ಮೇಡ್ ಎಲ್ಲ ಬರುತ್ತೆ, ಅದನ್ನ ಅಸೆಂಬಲ್ ಮಾಡೋದು. ಕೆಲವ್ರು ಮನೆಗೆ ಹೋಗಿ ಸೋಫಾ ತಗೊಂಡೋಗಿ 3-4 ಫ್ಲೋರ್ ಮೇಲೆ ಎತ್ಕೊಂಡೋಗಿ ಇಡ್ತಾ ಇದ್ದೆ. ತುಂಬಾ ಹಾರ್ಡ್ ವರ್ಕ್ ಕೆಲಸ. ಅಂದ್ರೆ ಅದು ಬೆಳಿಗ್ಗೆ ಮಾಡಿದ್ರೆ ಸಂಜೆವರೆಗೂ ಮಾಡು ಸಾಕಾಗಿ ನನಗೆ ಒಂದಿನ ಅನ್ಸು, ಯಾಕಪ್ಪ ಇಷ್ಟೊಂದೆಲ್ಲ ಕಷ್ಟ ಪಡ್ಕೊಂಡು ಅಂತೇಳಿ. ನನ್ನ ಫ್ರೆಂಡ್ಸ್ ಅವಾಗ ಆಟೋ ಓಡಿಸ್ತಾ ಇದ್ರು ಜೊತೆಲಿ. ಆಯ್ತು ಆಟೋ ಓಡಿಸೋಣ, ಯಾಕೆ ನೆಮ್ಮದಿಗೆ ಅಂದ್ಕೊಂಡು ಆಟೋ ಓಡಿಸ್ಕೊಂಡು ಟಿಕ್ ಟಾಕ್ ಮಾಡ್ಬೇಕಾದ್ರೆ ಅಲ್ಲಿಂದ ಮಜಾ ಬರೋದಕ್ಕೆ ಬಂದಿದ್ದು. ಮಜಾ ಬರೋದ್ರಿಂದ ಸಿನಿಮಾ ಅನ್ಕೊಂಡು ಹಿಂಗ್ ಬಂದಿದ್ದು. ಓಕೆ, ಅಂದ್ರೆ ನಿಮ್ಮ ತಂದೆ ಅಥವಾ ತಾಯಿ ಏನು ಅಂದ್ರೆ ಜಮೀನು ಆ ತರದ್ದು ಇಲ್ಲ ಸರ್, ಜಮೀನೆಲ್ಲ ಇತ್ತು ಮುಂಚೆ. ಅದೆಲ್ಲ ಅವಾಗ ಎಲ್ಲ ಹಾಳಾಗ್ಬಿಡುತ್ತೆ. ಎಜುಕೇಶನ್ಗೆ ಹೋಗೋದಾ? ಎಜುಕೇಶನ್ ಸರ್ 9th ಸ್ಟ್ಯಾಂಡರ್ಡ್ ಅಷ್ಟೇ. 9th ಅಷ್ಟೇ. ಅರ್ಧಕ್ಕೇನೋ ಓದ್ವಿ ಬಿಟ್ಟೆ. ಅವಾಗ ನಮ್ಮ ತಂದೆ ಎಕ್ಸ್ಪೈರ್ಡ್ ಆಗಿದ್ರು. ನಮ್ಮ ಅಕ್ಕ ಇದ್ರು. ನಮ್ಮ ಅಕ್ಕ ಒಂದ್ ಸ್ವಲ್ಪ ಆದಷ್ಟು ಹೆಲ್ಪ್ ಮಾಡ್ತಾ ಇದ್ರು ಮನೆಗೆ. ಅದು ಇದೆಲ್ಲ ನೋಡ್ಕೊಂತ ಬೇಕಲ್ಲ, ಈಗ ಜೀವನ ಮಾಡ್ಬೇಕು, ಹೊಟ್ಟೆ ಪಡೋ. ನಮ್ಮಮ್ಮ ಚಿಕ್ಕವರಿಂದಾನು ಸಾಕಿ ಸಲ್ವಿ ಅಂದ್ರೆ ಮನೆ ಕೆಲಸ ಮಾಡಿದಾರೆ, ಇನ್ನೊಬ್ರು ಮನೆಗೆ ಹೋಗಿ ಕೂಲಿ ಕೆಲಸ ಮಾಡಿದಾರೆ, ಎಲ್ಲಾ ಮಾಡಿದಾರೆ. ಸಾಕು, ಇಷ್ಟು ವರ್ಷ ನಾವು ಬೆಳೆದ್ ನಿಂತ ಮೇಲೆ ಆದ್ರೂ ಅವ್ನು ಚೆನ್ನಾಗಿ ನೋಡ್ಕೋಬೇಕು, ಅವ್ರನ್ನ ಸಾಕ್ಬೇಕು ಅನ್ನೋದಕ್ಕೋಸ್ಕರ ಬೇಡಮ್ಮ ನೀನಿರು, ಓದದ ಹಣೆ ಬರ ಇದ್ದಂಗ ಆಗುತ್ತೆ ಅನ್ಕೊಂಡ್ ಬಿಟ್ಟೆ. ಅಂದ್ರೆ ಫೈನಾನ್ಷಿಯಲ್ ಕಾರಣಕ್ಕೋಸ್ಕರ ಬಿಟ್ಟಿದ್ದು? ಖಂಡಿತ. ಓದೋ ಇಂಟ್ರೆಸ್ಟ್ ಅಲ್ಲ. ಇಲ್ಲ, ಓದೋ ಇಂಟ್ರೆಸ್ಟ್ ಇದ್ರೂನು ಅದು ವಿಧಿ ಆಗ್ತಿರ್ಲಿಲ್ಲ. ಅದ್ರ ಜೊತೆಗೆ ಮನೆ ಪ್ರಾಬ್ಲಮ್. ಯಾಕಂದ್ರೆ ಮನೆಯಲ್ಲಿ ನಾವು ನೋಡ್ಕೋಬೇಕು. ಯಾಕಂದ್ರೆ ಅಕ್ಕ ಇದಾರೆ, ಅಮ್ಮ ಇದಾರೆ, ಇಷ್ಟು ವರ್ಷ ಸಾಕಿ ಸಲ್ವಿದ್ದಾರೆ. ಅವ್ರನ್ನ ಬಿಟ್ಟು ನಾವು ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಎಲ್ಲರೂ ಓದ್ಬಿಟ್ಟೆ ಮಕ್ಳುಗಳೆಲ್ಲ ಅಯ್ಯೋ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅನ್ನೋದು ಏನಿಲ್ಲ. ಕೆಲಸ ಮಾಡ್ಕೊಂಡು ಕೂಲಿ ಕೆಲಸ ಮಾಡ್ಕೊಂಡ್ರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಬೇಡ ಬಿಡು, ಓದೋದು ಇದ್ದಿದೆ, ನಮ್ಮ ಮನೆ ಬರದಲ್ಲಿ ಆಗುತ್ತೆ ಅಂತ ಹೇಳಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಇದೆಲ್ಲ ಮಾಡ್ಕೊಂಡು ನಮ್ಮ ಫ್ಯಾಮಿಲಿ ನೋಡ್ಕೊಂತ ಇದ್ವಿ. ಸಾಕು ಹೆಂಗೋ ಮನೆಗೆ. ಈಗ ಅಪ್ಪ ಅವ್ರೇನೋ ಇದ್ರು ನಮ್ಮನ್ನ ನೋಡ್ಕೊಂತ ಇದ್ರು. ನಾವು ಬೆಳೆದ್ಮೇಲೆ ಒಂದಷ್ಟು ಓಡಾಡೋ ತರ ಆದ್ಮೇಲೆ ಆದ್ರೂ ನಾವು ಸಾಕ್ಬೇಕಲ್ವಾ. ಎಷ್ಟು ವರ್ಷ ಅಂತ ತಂದೆ ತಾಯಿ ಅವರು ಇದ್ ಮಾಡ್ತಾರೆ. ತಂದೆ ಎಕ್ಸ್ಪರ್ಟ್ ಆದ್ರಲ್ಲ, ಸಾಕ್ಬಿಡು ಅಂತ ನಮ್ಮ ಅಮ್ಮನ್ ಬಿಟ್ಟು ನಾನು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದೆ. ಊರು ಸರ್ ಹುಟ್ಟಿದ್ದು ನಾನು ಶಿವಮೊಗ್ಗದಲ್ಲಿ. ಅಲ್ಲಿಂದ ಇಲ್ಲಿ ತನಕನೂ ಬೆಂಗಳೂರು ತನಕನೂ ರಿಲೇಷನ್ಸ್ ಇದ್ದಾರೆ. ಬಟ್ ನಾನ್ ಜಾಸ್ತಿ ಇದ್ದಿದ್ದು ಆಟೋ ಎಲ್ಲ ಓಡ್ಕೊಂಡು 15 ವರ್ಷ ಏನೇನೋ ಚಿಕ್ಕಮಂಗ್ಳೂರ್ಲೇ ಇದ್ವಿ. ಚಿಕ್ಕಮಂಗ್ಳೂರು ಅಲ್ಲೇ ಆಟೋ ಓಡಿಸ್ಕೊಂಡು ಕೆಲಸ ಎಲ್ಲ ಮಾಡ್ಕೊಂಡು. ಸರ್, ಈಗ ನೀವು ಹುಟ್ಟದಾಗಿದ್ದಂತ ಲೈಫ್ಗೂ ಈಗ ನಿಮ್ಮ ಲೈಫ್ ಹೇಗೆ ವ್ಯತ್ಯಾಸ ಚೇಂಜ್ ಆಗಿದ್ಯಾ? ಖಂಡಿತ ಚೇಂಜ್ ಆಗಿದೆ. ಅವಾಗ ಇದ್ದಿದ್ ಲೈಫ್ ಅಂದ್ರೆ ಎಲ್ ಬೇಕಾದ್ರೆ ಆರಾಮಾಗಿರ್ಬೋದಿತ್ತು, ಓಡಾಡ್ಬೋದಿತ್ತು, ತಿನ್ಬೋದಿತ್ತು, ಎಲ್ ಬೇಕಾದ್ರೆ ಸುತ್ತಾಡ್ಕೊಂಡಿರ್ಬೋದಿತ್ತು. ಈಗ ಅಂದ್ರೆ ಒಂದಷ್ಟು ಜನ ಐಡೆಂಟಿಫೈ ಮಾಡ್ತಾರೆ. ಎಲ್ಲೇ ಹೋದ್ರು ಇವ್ರು ಆಲ್ಮೋಸ್ಟ್ ನಾನು ಮಾಸ್ಕ್ ಹಾಕಿದ್ರು ಕಂಡು ಹಿಡಿತಾರೆ. ಫುಲ್ ಕವರ್ ಮಾಡ್ಕೊಂಡು ಏರೆಲ್ಲ ಇದ್ ಮಾಡಿದ್ರು. ಅದು ತಪ್ಪು ಅಂತಲ್ಲ, ಅದು ಅಲ್ಲ, ಒಳ್ಳೇದು. ಅದು ಅವ್ರ ಪ್ರೀತಿಯಿಂದ ಮಾತಾಡ್ತಾರೆ, ಕರೀತಾರೆ ಅಂದ್ರೆ ಅದು ದೇವ್ರು ಕೊಟ್ಟಿರೋದು ಅದೃಷ್ಟ ಅನ್ಕೋಬೇಕು. ಏನಂದ್ರೆ ಅವಾಗ ಇದ್ದಿದ್ ಲೈಫ್ ಇವಾಗ ಅಂದ್ರೆ ಅವಾಗ ನೆಮ್ಮದಿಯಾಗಿರ್ಬೋದಿತ್ತು. ಎಷ್ಟು ದುಡಿದ್ರು ನೆಮ್ಮದಿಯಾಗಿರ್ಬೋದಿತ್ತು. ಇವಾಗ ಇರೋ ದುಡ್ಡು ಸಾಲಲ್ಲ, ಎಷ್ಟೇ ಇದ್ರು ಸಾಲಲ್ಲ. ಯಾಕಂದ್ರೆ ನಿಮ್ಗೆ ಆರ್ಟಿಸ್ಟ್ ಅಂತ ಗೊತ್ತಿರುತ್ತೆ. ಬಾಟಮ್ ಇಂದ ಟಾಪ್ ವರ್ಗು ಎಲ್ಲ ನೋಡ್ತಾರೆ, ಏನ್ ಹಾಕಿದಾನೆ, ಹೆಂಗಿದಾನೆ, ಏನ್ ಮಾಡ್ತಾನೆ ಅಂತ. ಮಿಡಲ್ ಕ್ಲಾಸ್ ಆಗಿರೋರು ಎಲ್ಲಾದನ್ನು ಮೇಂಟೈನ್ ಮಾಡಕ್ ಆಗಲ್ಲ. ಹಂಗಾಗಿ ಆಲ್ಮೋಸ್ಟ್ ಕೆಲವು ಕಡೆ ಇರ್ಬೋದು, ಕೆಲವು ಕಡೆ ಒಂದ್ ಬಟ್ಟೆ ಹಾಕಿದೇನೆ, ಒಂದ್ ಬಟ್ಟೆ ಹಾಕಿದ್ರೆ ಏನ್ ಗುರು ಹಾಕಿದಾನಲ್ಲ ಅನ್ನೋ ತರ ನೋಡ್ತಾರೆ. ಹಾಗಾಗಿ ಅದು ಚಂದ ಲೈಫ್. ಯಾಕಂದ್ರೆ ಇನ್ನು ನಾವು ಸ್ಟ್ಯಾಂಡ್ ಆಗಿಲ್ಲ, ಇನ್ನು ನಿತ್ಯ ಅದು ಆ ರೇಂಜ್ಗೆ ಹೋಗ್ಬೇಕು. ಅಲ್ಲಿ ಹೋಗೋವರೆಗೂ ಸ್ವಲ್ಪ ಕಷ್ಟ ಇರುತ್ತೆ. ಈಗ ಕಷ್ಟ ಇದೆ. ನೀವು ಯಾರು ಫ್ಯಾನ್ ಅಂತ ಎಲ್ರಿಗೂ ಗೊತ್ತು ಆಲ್ಮೋಸ್ಟ್. ಸೊ ಈಗ ತಾನೇ ಅದನ್ನ ನಿರೂಪಿಸಿದೀರಾ, ಅಂದ್ರೆ ನಿಮ್ಮ ಇದನ್ನ ಇದಾಕೊಂಡು ಸಿನಿಮಾಗೋಸ್ಕರ ಹಾಕಿದ್ದೆ. ತೋರ್ಸೋದಾ? ಹೌದು, ಹಾಕಿದ್ದೆ. ಸಿನಿಮಾಗೋಸ್ಕರನೇ ಹಾಕಿದ್ದು. ಸಿನಿಮಾಗ್ ಬೇಕಾಗಿನೇ ಸಿನಿಮಾಗೋಸ್ಕರ ಡೈಲಾಗ್ಸ್ ಇತ್ತು. ಅದು ಬ್ಲೂ ಪ್ರಿಂಟ್ ಆಗಿ ತೆಗಿಯೋಣ ಅಂತ ಹೇಳಿದ್ರು. ಬೇಡ ರಿಯಲ್ ಆಗಿ ಇರ್ಲಿ ಅಂತ ಹೇಳಿ, ಇಲ್ಲಿದ್ರೇನೆ ಚಂದ ಅಂತ ಹೇಳಿ ಹಾಕ್ಸ್ದೆ. ಸಿನಿಮಾಗೋಸ್ಕರ ಅಂದ್ರೆ ಕ್ಯಾರೆಕ್ಟರ್ ಆತರ ಇತ್ತು. ಚಿಕ್ಕ ವಯಸ್ಸಿಂದಾನು ಹಾಕ್ಸ್ಬೇಕು ಅನ್ನೋದೊಂದು, ನನಗ್ ಬುದ್ಧಿ ಬಂದಾಗಿಂದಾನು ಹಾಕ್ಸ್ಬೇಕು ಅನ್ನೋದೊಂದು ಇತ್ತು. ಅದನ್ನ ಯಾರಿಗ ಯಾರ ಕೈಲಿ ಹಾಕ್ಸೋಣ ಅಂದಾಗ ನಮ್ಮ ಇವ್ರು ನೀತು ಮೇಡಮ್, ಟಿಕ್ ಫಾರ್ ಟ್ಯಾಟೂ ಅಂತ ಅವ್ರ ಶಾಪ್ ಇದೆ. ಅವ್ರ ಹತ್ರ ಕೇಳ್ಕೊಂಡು, ನನ್ನ ಫ್ರೆಂಡ್ ಒಬ್ರು ಇದ್ರು, ಪ್ರತಾಪ್ ಅವ್ರ ಹತ್ರ ಹೋಗಿ ಕೇಳ್ಕೊಂಡು ಅವರೆಲ್ಲ ಇದ್ ಮಾಡಿದಾಗ ತುಂಬಾ ನೀಟಾಗಿ ಹಾಕಿದ್ರು. ನೀವೇ ನೋಡ್ಬೋದು ಎಷ್ಟು ನೀಟಾಗಿ ಹಾಕಿದ್ರು. ತುಂಬಾ ಚೆನ್ನಾಗಿದೆ. ಹೆಚ್ಚು ಕಮ್ಮಿ ಒಂದು 5-6 ಅವರೇನೋ ಟೈಮ್ ತಗೊಂಡು ಕ್ಲಿಯರ್ ಆಗಿ ನೀಟಾಗಿ ಮಾಡಿದ್ರು. ನೀತು ಮೇಡಮ್ಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಅಷ್ಟು ಚೆನ್ನಾಗಿ ಹಾಕಿದ್ರು. ಅದು ಸಿನಿಮಾಗೋಸ್ಕರ ಬೇಕಿತ್ತು, ಹಾಕ್ಸ್ತೀವಿ. ಓಕೆ, ಈ ರೀಸೆಂಟ್ ಆಗಿ ಏನಾದ್ರು ದರ್ಶನ್ ಸರ್ನ ಮೀಟ್ ಮಾಡಿದ್ರೆ? ನೋಡ್ತಾ ಇದೀರ ನೀವೇ, ಈ ಟೈಮ್ ಅಲ್ಲಿ ಅವಾಯ್ಡ್ ಮಾಡಕ್ಕಲ್ಲ. ಬಟ್ ಅವ್ರ ಒಂದ್ಸಲ ಮೀಟ್ ಮಾಡಿದ್ರೆ ಅವರಾದ್ರು? ಇಲ್ಲ, 3 ಟೈಮ್ ಮೀಟ್ ಮಾಡಿದ್ವಿ. 3 ಟೈಮ್ ಮೀಟ್ ಮಾಡಿ. ಒನ್ ಟೈಮು ಸುಜನ್ ಸರ್ ಮಜಾ ಟಾಕೀಸ್ ಮಾಡ್ಬೇಕಾದ್ರೆ ನಮ್ದೊಂದು ಸ್ಕಿಟ್ ಮಾಡ್ತಾ ಇದ್ವಿ.
ಅವಾಗ ನಿನ್ಗೊಂದ್ ಸರ್ಪ್ರೈಸ್ ಇದೆ ಕಣೋ ಅಂತ ನಾನ್ ಅಣ್ಣ ಏನ್ ಸರ್ಪ್ರೈಸ್ ಇದೆ ಅಂತ ಅಂದಾಗ ದರ್ಶನ್ ಸರ್ ಪಕ್ಕದಲ್ಲಿ ರಾಬರ್ಟ್ ಶೂಟಿಂಗ್ ನಡೀಬೇಕು ಬಂದ್ರು ಬಂದ್ರು ಪಟ್ ಅಂತ ಸೆಟ್ ಆಫ್ ಆಯ್ತು ಸೀದಾ ಹಿಂದೆ ಹೋದ್ರು ನಾನು ಗ್ಯಾಲರಿ ಕೂತು ಹೋದೆ ಕಾಲ್ ಮುಟ್ಟಿಂಗ್ ಅಣ್ಣ ನಮಸ್ತೆ ಅಣ್ಣ ಅಂತಂದೆ ಅವರೇ ಹೇಳಿದ್ರು ಹೆಸರೇನು ಅವಿನಾಶ ಚೆನ್ನಾಗ್ ಮಾಡ್ತಿದ್ಯಾ ಚಿಕ್ಕಮಂಗ್ಳೂರ ಚೆನ್ನಾಗ್ ಮಾಡ್ತಿದ್ಯಾ ಮಾಡು ನನ್ಗೊಂಥರ ಭಯ ಎಲ್ಲಿ ಏನಂತಾರೋ ಏನೋ ಅಂತ ಆಮೇಲೆ ಹೋಗೋರು ಬೈಸಿಪ್ಸಿಂಗ್ ಹಿಡ್ಕೊಂಡೆ ಅಣ್ಣ ನನ್ನಿಂದೇನಾದ್ರು ತಪ್ಪಾಗಿದೆ ಕ್ಷಮಿಸ್ಬಿಡಿ ಅಣ್ಣ ಏನಿಲ್ಲ ಚೆನ್ನಾಗ್ ಮಾಡ್ತಿದ್ಯಾ ಮಾಡು ಎಷ್ಟೋ ಜನ ನಾನು ಕೇಳ್ದೆ ನಾನು ಹಂಗಂತಾರೆ ಹಿಂಗಂದ್ರು ಯಾರ್ಯಾರೋ ಏನೇನೋ ಅಂದಿದ್ರು ಬಟ್ ಅವ್ರ ಮನ್ಸಿಂದ ಅವ್ರ ಬಾಯಿಂದ ಹೇಳಿದ್ರಲ್ಲ ಸಾಕು ನನಗೆ ಅಂದ್ರೆ ನಿಮ್ಗೆ ಅನ್ಸ್ಬೋದು ಯಾರೇನೋ ಅನ್ಕೊಂಡ್ಬಿಡ್ತಾರೋ ಅವ್ರು ಇವ್ರು ಏನೋ ಅಂತ ಮನ್ಸಲ್ಲಿ ಇದ್ದೇ ಇರುತ್ತೆ ಅವರೇ ಅಂದಾಗ ನಮ್ಗೆ ಸಾಕಲ್ವಾ ಅವ್ರ ಬಾಯಿಂದನೇ ಬಂತು ಇನ್ನೇನು ನಮ್ಗೆ ತೊಂದ್ರೆ ಇಲ್ವಲ್ಲಪ್ಪ ಬಿಡಪ್ಪ ಆಯ್ತು ಏನು ಅನ್ನಲ್ವಲ್ಲ ಭಯ ಇದ್ದೇ ಇರುತ್ತೆ ಹಿಂಗ ಅಂತಾರೋ ಏನ್ ಅನ್ಕೊಂತಾರೋ ಅವ್ರನ್ನ ಇಮಿಡಿಯೇಟ್ ಅದು ಆಟೋಮೆಟಿಕ್ ಮಾಡ್ತೀವಿ. ಹೌದು, ಅದ್ ನಾನ್ ಬೇಕು ಅಂತ ಮಾಡಿದ್ದು ಈಗ ಮಾತಾಡ್ತಾ ಇರ್ತೀರಲ್ಲ, ಸೊ ಇದು ಅವ್ರ ಸ್ಟೈಲೇ. ಹೌದಾ? ಅದ್ ಗೊತ್ತಿಲ್ಲ, ಅದು ಬಂದಾಗ ನಮಗ್ ಭಯ ಎಲ್ಲಿ ಅನ್ಕೊಂಡ್ಬಿಟ್ಟಿರ್ತಾರೋ ಇಲ್ಲ ನೋಡಿದಾಗ ನೋಡಿದಾರೆ ಅಂದ್ಮೇಲೆ ಎಲ್ಲಿ ತಪ್ಪಾಗುತ್ತ ನಾನು ಕೇಳ್ಕೊಂಡೆ ಅಣ್ಣ ನನ್ನಿಂದ ಏನಾದ್ರು ತಪ್ಪಾಗಿದ್ಯಾ ಅಣ್ಣ ಚೆನ್ನಾಗ್ ಮಾಡ್ತಿದ್ಯಾ ಅಂತ. ಅದ್ ಖುಷಿ ಲೈಫ್ ಟೈಮ್. ನೋಡಿ ಏನಂದ್ರು ಅಂದ್ರೆ ಒಂದ್ಸಲ ಈಗ ನೀವು ಅವರು ಆಪೋಸಿಟ್ ನಿಂತ್ಕೊಂಡ್ರಿ, ಈಗ ಲುಕ್ ಟು ಲುಕ್ ನೋಡ್ತಾ ಇರ್ತೀರ ಅದ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ ಅಲ್ಲಿ ಹಿಂಗ್ ನೋಡಿದ್ರಿ ಅಂತ ಭಯ ಆಗ್ಬಿಡ್ತು. ಏನ್ ಅಂದ್ರೆ ಅವ್ರು ನೋಡಿರ್ತಾರೆ ಹಿಂಗೆ ಬಡ್ಡಿ ಮಗ ಹಿಂಗ್ ನಲ್ಲಾಗೆ ಏನೋ ಚೆನ್ನಾಗಿ ಮಾಡ್ತಿದ್ಯಾ ಮಾಡು ಅಂತ ಅಂದ್ರು. ಅದಾದ್ಮೇಲೆ ಇನ್ನೊಂದ್ಸರಿ ಕೊರೋನಾ ಟೈಮಲ್ಲಿ ನಾನು ಆಟೋ ಓಡಿಸ್ತಾ ಇದ್ದೆ. ಅವರು ಆರ್ ಆರ್ ನಗರ ಮನೆ ಇದ್ದಿದ್ದು, ನಾನು ಅಲ್ಲೇ ಮಾಡ್ಕೊಂಡಿದ್ದೆ. ಅವರು ಲೆಗೆಸಿ ಚೌಟ್ರಿಯಿಂದ ಹಿಂಗ್ ಕ್ರಾಸ್ ಆಗ್ತಿದ್ರು, ನಾನು ಹಿಂಗ್ ಆಟೋದಲ್ಲಿ ಹೋಗ್ತಾ ಇದ್ದೆ. ಮಾಸ್ಕ್ ಹಾಕಿದ್ದೆ, ಹಿಂಗ್ ಮಾಸ್ಕ್ ತೆಗ್ದೆ ಪಟ್ಟ ಅಂತ ನೋಡಿದ್ರು. ಓ ಬಂದ ಅಂದ್ರು. ಅಣ್ಣ ಬಂದೆ ಅಣ್ಣ, ಚೆನ್ನಾಗಿ ಯಾಕೋ ಇದ್ ಮಾಡ್ತೀವಿ ಬೇರೆ ಏನೋ ಮಾಡೋದಲ್ವ ಕೊರೋನಾ ಲಾಕ್ ಟೈಮ್. ಅದಾದ್ಮೇಲೆ ಆಯ್ತು ಸಿಗೋಣ ಅಂತ ಅಂದ್ರು. ಅದೇ ಅಂದ್ರೆ ಒಂದ್ 2 ವರ್ಷನೇನ ಆಗಿತ್ತು ಅವಾಗ, 1.5 ವರ್ಷ ಆಗಿತ್ತು. ಆದ್ರೂ ನೋಡ್ ಮಾತಾಡ್ಸಿದ್ರಲ್ಲ ಅದು ಖುಷಿ. ಅವ್ರನ್ನ ಪ್ರೀತಿ ಮಾಡೋರು, ಅವ್ರನ್ನ ಇಷ್ಟಪಡೋರು ಎಷ್ಟೋ ಜನ ಇದ್ದಾರೆ. ಅದ್ರಲ್ಲೂ ನಮ್ಮನ್ನ ನೆನ್ಪಿಡ್ಕೊಂಡ್ ಮಾತಾಡ್ತಾರಲ್ಲ ಅದು ಮುಖ್ಯ. ಯಾಕಂದ್ರೆ ಆ ಪ್ರೀತಿ ಎಲ್ರಿಗೂ ಸಿಗಲ್ಲ, ನಮಗೆ ಸಿಕ್ಕಿದೆ ನನ್ಗೆ ಅಂತಲ್ಲ ಎಲ್ರಿಗೂ. ಅವರು ಈಗ ನಿಮ್ಮನ್ನ ನೋಡಿದ್ರು ಇನ್ನೂ 2-3 ವರ್ಷ ಆದ್ರೂ ನಿಮ್ ಅದೇ ತರ ಮಾತಾಡಿಸ್ತಾರೆ ಅಂತ ಒಳ್ಳೆ ಗುಣ ಅವರು. ಆ ಒಂದು ಗುಣಕ್ಕೆ ಅನ್ಸುತ್ತೆ ಇಷ್ಟೊಂದ್ ಜನ ಅವ್ರನ್ನ ಕಾಯ್ತವ್ರೆ. ಖಂಡಿತ ಸರ್, ಮಗು ತರ ಮನ್ಸು ಅವ್ರದ್ದು, ಎಲ್ಲದನ್ನು ಒಳ್ಳೇದು. ಬಟ್ ಅವ್ರ ಡೈಲಾಗ್ ಏನಾದ್ರು ಹೇಳ್ಬೋದಾ? ಆಲ್ಮೋಸ್ಟ್ ನೀವು ಅವ್ರ ಡೈಲಾಗ್ ಹೇಳಿದ್ರೆ ವಿತ್ ಅವರೇ ಹೇಳ್ದಂಗ ಆಗುತ್ತೆ. ವಾಯ್ಸ್ ಚೇಂಜ್ ಆಗ್ಬೋದು, ಬಟ್ ಎಕ್ಸ್ಪ್ರೆಷನ್ ನೋಡಿದಾಗ ಹಂಗೆ ಕಾಣುತ್ತೆ. ಆಮೇಲೆ ನೆನ್ಪು ಮಾಡ್ಕೊಂಡು ಹೇಳ್ತೀನಿ ಆಮೇಲೆ ಹೇಳ್ತೀನಿ.